ಒಂದು ರಿಪೋರ್ಟ್ ಬಂದಿದೆ ICMR ಇಂದ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್, ಅದರಿಂದ ಬಂದಿದೆ. ವಯಸ್ಕರು ಕೆಲಸ ಇಲ್ಲದೆ ಮನೆಯಲ್ಲಿದ್ದರೆ ಅವರಿಗೆ ಹೃದಯಾಘಾತ 50 ವರ್ಷದಿಂದ 60 ವರ್ಷಕ್ಕೆ ಹೃದಯಾಘಾತ. ನಮಸ್ಕಾರ ಸ್ನೇಹಿತರೆ. ಸೊ 2 ದಿನಗಳ ಹಿಂದೆ ಒಂದು ರಿಪೋರ್ಟ್ ಬಂದಿದೆ ICMR ಇಂದ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್, ಅದರಿಂದ ಬಂದಿದೆ. ಆ ರಿಪೋರ್ಟ್ ಓದಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಕೆಲವು ಜನ ಈಗ ನನ್ನ ಹತ್ರ ಕೌನ್ಸಿಲಿಂಗ್ ಬರ್ತಾ ಇದ್ದಾರೆ, ಅವರ ಮನಸ್ಥಿತಿನೂ ಹಾಗೇ ಇದೆ. ಆ ರಿಪೋರ್ಟಲ್ಲಿ ಏನಿದೆಯಪ್ಪ ಅಂದರೆ, 40 ವರ್ಷದಿಂದ 60 ವರ್ಷದೊಳಗೆ ಯಾರಾದರೂ ವಯಸ್ಕರು ಕೆಲಸ ಇಲ್ಲದೆ ಮನೆಯಲ್ಲಿದ್ದರೆ ಅವರಿಗೆ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. 4500 ಜನರನ್ನು ತಗೊಂಡವರು ಸ್ಟಡಿ ಮಾಡಿದ್ದಾರೆ. ಹೀಗೆ ನಮಗೆ ರೀಸೆಂಟಾಗಿ ಕೌನ್ಸಿಲಿಂಗ್ ಒಬ್ಬರು ಬಂದಿದ್ದರು. ಮಧ್ಯೆ ಸಡನ್ನಾಗಿ ಕೆಲಸ ಬಿಟ್ಬಿಟ್ಟಿದ್ದಾರೆ, ಕಂಪ್ನಿಯಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ಇದ್ದುಕೊಂಡು ಅವ್ರಿಗೆ ಯಾವ ಥರ ಸ್ಟ್ರೆಸ್ ಟೆನ್ಷನ್ಸ್ ಆಗ್ತಾಯಿದೆ ಅಂದರೆ, ಅವರು ಒಂಥರ ಮೆಂಟಲ್ ಪೇಷಂಟ್ಸ್ ಥರ ಮಾತಾಡ್ತಾರೆ. ಮನೆಯಲ್ಲಿ ಮಕ್ಕಳ ಜೊತೆ ಎಲ್ಲ ಇರ್ತಾರೆ, ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಖುಷಿಯಾಗಿರ್ತಾರೆ, ಆಮೇಲೆ ಒಬ್ಬರೇ ಇರ್ತಾರೆ, ಅವ್ರಿಗೆ ಏನೇನೋ ಮನಸ್ಸಲ್ಲಿ ಯೋಚನೆಗಳು ಬರುತ್ತೆ. ಸೊ ಅವರು ಕೌನ್ಸಿಲಿಂಗ್ ಬಂದಿದ್ದರು, ನನ್ನ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ಹೃದಯ ಹೊಡ್ಕೊಂಡಂಗೆ ಆಗುತ್ತೆ, ಗಾಬರಿ ಆಗುತ್ತೆ, ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ಈಗ ಕೆಲವರ ಕೌನ್ಸಿಲಿಂಗ್ ಟೆಕ್ನಿಕ್ಕು ನಾನು ನೋಡ್ತಾ ಇದ್ದೆ, ಅವ್ರ ಜೊತೆ ಮಾತಾಡಿದ್ದೆ. ಆವಾಗ ಇದನ್ನ ರಿಪೋರ್ಟ್ ಓದಿದಾಗ ನನಗೆ ಅನಿಸ್ತು ಈ ವಿಡಿಯೋ ಮಾಡಬೇಕು ಅಂತ. ನೋಡಿ, ಮಧ್ಯ ವಯಸ್ಸಿನಲ್ಲಿ 40 ವರ್ಷ ಆದಮೇಲೆ ಕೆಲಸ ಇಲ್ಲ ಅಂದರೆ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮಾನಸಿಕವಾದ ಒತ್ತಡ ಜಾಸ್ತಿ ಆಗುತ್ತೆ. ಏನು ಅಂದರೆ ಇನ್ನೂ ಸೆಟ್ಲ್ ಆಗಿರೋದಿಲ್ಲ, ಲೋನ್ ಮಾಡ್ಕೊಂಡಿರ್ತಾರೆ, ಅಥವಾ ಮುಂದೆ ಏನಪ್ಪ ಅಂತ ಭಯ ಶುರುವಾಗುತ್ತೆ ಫ್ಯೂಚರ್ ಬಗ್ಗೆ. ಸ್ಪೆಷಲಿ ಕೆಲವು ಇಂಜಿನಿಯರ್ಸ್ಗಳಿರ್ತಾರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಲ್ಲಿ ಜಾಸ್ತಿ ಈ ಥರ ಒತ್ತಡ ಜಾಸ್ತಿ ಆಗುತ್ತೆ. ಅವ್ರನ್ನ ಕೆಲವು ಕೆಲಸ ಯಾಕೆ ತೆಗಿತಾರೆ ಅಂದರೆ ಅವರು ಅಪ್ಗ್ರೇಡ್ ಆಗಿರಲ್ಲ. ಇನ್ನೊಂದು ಕೆಲಸ ಬಿಟ್ಟೆ ಅಂದರೆ ನೆಕ್ಸ್ಟ್ ಕಂಪ್ನಿಗೆ ಹೋಗ್ಬೇಕಾದ್ರೆ ಪುನಃ ಇನ್ನೊಂದು ಸ್ಟಡಿ ಮಾಡಬೇಕು, ಅಪ್ಗ್ರೇಡ್ ಆಗಬೇಕು, ಆವಾಗ ಹೋಗಬೇಕು, ಇದೆಲ್ಲ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಹಾಗೇನಾಗುತ್ತೆ, ಅವರು ಸಹಜವಾಗಿ ಮನೇಲಿ ಇರಬೇಕಾದಾಗ ಏನಾಗ್ತಾರೆ, ಊಟ ಮಾಡಿ ಮಲ್ಕೊತಾರೆ, ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಜಾಸ್ತಿ ಆದಾಗ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಅವೆರಡು ಜಾಸ್ತಿ ಆದ ಸಹಜವಾಗಿ ಜೊತೆಯಲ್ಲಿ ಹೃದಯದ ಕಾಯಿಲೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ನೋಡಿ, ಇದನ್ನು ಈಗ ರಿವೀಲ್ ಮಾಡಿದ್ದಾರೆ. ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಅದರಲ್ಲೂ 71% ಹೆಂಗಸರಿಗೆ, ಒಬೆಸ್ ಅಂದರೆ ಯಾರು ದಪ್ಪ ಇರ್ತಾರಲ್ಲ ಹೆಂಗಸರು, ಅವ್ರಿಗೆ 71% ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ. ಇನ್ನು 55% ಪುರುಷರಿಗೆ ಆಗ್ತಾಯಿದೆ ಅಂತ ಸ್ಟಡೀಸ್ ಬಂದಿದೆ. ನೋಡಿ, ಸೊ ಇನ್ನು ಅನದರ್ 10 ಇಯರ್ಸಲ್ಲಿ ತುಂಬ ಜಾಸ್ತಿ ಆಗುತ್ತೆ ಅಂತ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಇದು ಜೆನ್ಯೂನ್ ಆರ್ಟಿಕಲ್ ICMRಲ್ಲಿದೆ. ನಾವು ಈ ರೀತಿಯಾದ ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಬಂದಾಗ, ನಿಮ್ಮ ಬದುಕಿನಲ್ಲಿ ಬಂದಾಗ ಹೇಗೆ ಬಗೆಹರಿಸಬೇಕು? ನ್ಯಾಚುರಲ್ ಬೇರೆ ಬೇರೆ ನಾನಾ ರೂಪಾಂತರಗಳಿಂದ ಬರುತ್ತೆ. ಸೊ ಒಂದು ಸೂತ್ರ ನಿಮ್ಗೆ ಹೇಳ್ತೀನಿ, ಪ್ರಾಕ್ಟಿಕಲಾಗಿ ನಾನು ನೋಡಿದ್ದೀನಿ. ದೇಹ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಅದು ತುಂಬ ಮುಖ್ಯ. ಇಲ್ಲೊಬ್ಬರು ನಾನು ಯೋಗ ಶಾಲೆಗೆ ಹೋಗ್ಬೇಕಾದ್ರೆ ಒಬ್ಬರು ಹಿರಿಯವರು ಬರ್ತಾರೆ. ಅವ್ರಿಗೆ ಎಷ್ಟು ಗೊತ್ತಾ ವಯಸ್ಸು? 85 ವರ್ಷ ವಯಸ್ಸಾಗಿದೆ. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ, ಹಾಲು ತೊಗೊಂಡು ಹೋಗ್ತಾರೆ. ತಿರ್ಗಿ 11 ಗಂಟೆಗೆ ಬರ್ತಾರೆ, ತರಕಾರಿ ತೊಗೊಂಡು ಹೋಗ್ತಾರೆ. ಪುನಃ ಹೊರಗಡೆ ಎಲ್ಲೋ ಹೋಗ್ತಾ ಇರ್ತಾರೆ. ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ. ನಾನು ಒಂದಿನ ನಿಲ್ಸ್ಕೊಂಡು ಮಧ್ಯೆ ಮಾತಾಡ್ಸ್ತಾ ಇರ್ತೀನಿ, ನಿಲ್ಸ್ಕೊಂಡು ಕೇಳಿದೆ, ಯಾಕೆ ಹಾಲು ಪೇಪರ್ ತಂದು ಮನೆಗೆ ಹಾಕ್ತಾರಲ್ಲ ನೀವು, ಯಾಕೆ ನೀವೇ ಬರ್ತೀರಾ ಮನೆಯಿಂದ ಅಂದರೆ, ಅಯ್ಯೋ ಗುರುಗಳೇ, ಮನೇಲಿ ಕುಳ್ತ್ಕೊಂಡು ಏನು ಮಾಡೋದು, ಟೈಮ್ ಪಾಸ್ ಆಗಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಹಾಕ್ಸ್ಕೊಳ್ಳೋದಿಲ್ಲ, ನಾನೇ ಬಂದು ತೊಗೊಂಡೋಗ್ತೀನಿ. ಸೊ ಹಾಲು ತೊಗೊಂಡು ಹೋಗ್ಬೇಕಾದ್ರೆ, ಪೇಪರ್ ತೊಗೊಂಡು ಹೋಗ್ಬೇಕಾದ್ರೆ ಜೊತೆಯಲ್ಲಿ ತರಕಾರಿ ತೊಗೊಂಡೋಗ್ಬೋದಲ್ಲ, ನಾನು ತರಕಾರಿ ತೊಗೊಂಡೋಗೋದಿಲ್ಲ, ಬರೀ ಹಾಲು ಪೇಪರ್ ತೊಗೊಂಡು ಹೋಗ್ತೀನಿ. ಆಮೇಲೆ 9 ಗಂಟೆ 10 ಗಂಟೆ ಆದಮೇಲೆ ಕಾಫಿ ಎಲ್ಲ ಕೊಟ್ಕೊಂಡು ನಮ್ಮ ಮನೆಯವ್ರು ಹೇಳ್ತಾರೆ ತರಕಾರಿ ಬೇಕು ಅಂತ, ತರಕಾರಿಗೋಸ್ಕರನೇ ಬರ್ತೀನಿ. ಆ ಬರೋದು ಹೋಗೋದು ಎಷ್ಟು ಟೈಮ್ ಆಗುತ್ತೆ? ಬೆಳಗ್ಗೆ ಬರ್ತೀನಿ, ಹೋಗ್ತೀನಿ. ತಿರ್ಗಿ 12 ಗಂಟೆ ಆದಮೇಲೆ ಫ್ರೆಂಡ್ಸ್ ಸಿಗ್ತಾರೆ. ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಬೌವ್ 80. ಅಲ್ಲಿ ಬರ್ತೀನಿ, ಅಲ್ಲಿ ಕುಳಿತುಕೊಂಡು ಅರ್ಧ ಮುಕ್ಕಾಲು ಗಂಟೆ ಮಾತಾಡ್ತೀವಿ. ಮಾತಾಡಾದ್ಮೇಲೆ ಕಾಫಿ ಕುಡಿತೀವಿ, ಪುನಃ ಮನೆಗೆ ಹೋಗ್ತೀನಿ. ಟೈಮ್ ಪಾಸ್ ಆಯ್ತಲ್ವಾ? ಮಧ್ಯಾಹ್ನ ಆಯಿತು, ಊಟ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸಾಯಂಕಾಲ ವಾಕಿಂಗ್ ಹೋಗ್ತೀನಿ. ಯು ಸಿ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ ಏಜ್ ಆಫ್ 85. ಇದು ನಾನು ನೋಡಿರ್ತಕ್ಕಂಥ ಕತೆ, ಪ್ರತಿದಿನ ನೋಡ್ತಾ ಇರ್ತೀನಿ ನಾನು.
ಸೊ ಅವ್ರ ಜೊತೆಯಲ್ಲಿ ಮಾಡ್ಬೇಕಾದ್ರೆ ಅವರು ಜೀವನದಿಂದ ಮೊದಲನೇ ಚಿಕ್ಕ ಹುಡುಗನಾಗಿದ್ದಾರೋ ಅದೇ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಚಿಕ್ಕ ಹುಡುಗಾಗಿರ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಸೊ ನಾನು ಮನೆಗೆ ಸ್ಕೂಲ್ಗೆ ಹೋಗೋಕ್ಕೆ ಮೊದಲು ನೀರು ತರಬೇಕಾಗಿತ್ತು, ಬಾವಿನಲ್ಲಿ ನೀರೆಲ್ಲ ಸೇದಿ ಎಲ್ಲ ಸ್ನಾನಕ್ಕೆ ತುಂಬಬೇಕಾಗಿತ್ತು, ಹುಲ್ಲು ತರಬೇಕಾಗಿತ್ತು. ಸೊ ಇದೆಲ್ಲ ನಮಗೆ ಅಭ್ಯಾಸ, ಆ ರೀತಿ ನಾವು ಮಾಡಿರೋದಕ್ಕೆ ಓಡಾಡಿರೋದಕ್ಕೆ ಇಷ್ಟು ಆರೋಗ್ಯವಾಗಿದ್ದೀನಿ ಅಂತ ಏಜ್ ಆಫ್ 85 ಹೇಳ್ತಾಯಿದ್ರು. ಏನು ಮಾಡ್ತೀರಿ, ಕೆಲವು ಶ್ರೀಮಂತ ಮಹಿಳೆಯರು ಏನು ಮಾಡ್ತೀರಾ, ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡು ನೀವು ಆರಾಮಾಗಿ ಕುಳಿತುಕೊಂಡಿರ್ತೀರ, ಒಬೆಸಿಟಿ ಬೆಳೆಸ್ಕೊತಾ ಇರ್ತೀರ. ಸೊ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರ್ತವೆ, ಶುಗರ್ ಬಂದ್ಬಿಡುತ್ತೆ, BP ಬಂದ್ಬಿಡುತ್ತೆ. ಸುಖ ಪಡೋಕ್ಕೋಗಿ ನೀವು ಕಾಯಿಲೆಯಲ್ಲಿ ಇರ್ತೀರ ಅಷ್ಟೇ. ಕಾಯಿಲೆಯಲ್ಲಿ ಮಾತ್ರೆಗಳು ನುಂಗ್ಕೊಂಡು ನಾನೇನು ಸುಮ್ಮನೆ ಕುಳಿತಿರೋದೇ ಸುಖ ಅನ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲ, ಇದು ತಪ್ಪು ಕಲ್ಪನೆ. ದೇಹ ನಿರಂತರವಾಗಿ ಆ್ಯಕ್ಟಿವ್ ಆಗಿದ್ದು ನಿಮ್ಮನೆ ಕೆಲಸ ನೀವೇ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಅದರ ಬೇಕಾದ್ರೆ ಕೆಲಸದವ್ರು ಇಟ್ಕೊಳ್ಳಿ, ಬಟ್ ನಿಮ್ಮನೆ ಕೆಲಸ ನೀವೇ ಮಾಡಿಕೊಂಡು ದೇಹವನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡು ಆಮೇಲೆ ವಿಶ್ರಾಂತಿ ಪಡೆದ್ರೆ ಆಳವಾದ ನಿದ್ರೆ ಬರುತ್ತೆ, ಖುಷಿಯಾಗಿರ್ತೀರಿ, ಆ್ಯಕ್ಟಿವ್ ಆಗಿದೆ, ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ, ದೇಹ ಆ್ಯಕ್ಟಿವ್ ಆಗಿರುತ್ತೆ. ಅದಿರಬೇಕು, ಅದು ಸುಖ ಪಡೋದು. ಸುಮ್ಮನೆ ಕುಳಿತ್ಕೊಂಡು ಏನೋ TV ನೋಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಆಮೇಲೆ ಆ ಶುಗರ್ ಹೋಗಿಸ್ಕೊಳ್ಳೋಕ್ಕೆ, BP ಹೋಗಿಸ್ಕೊಳ್ಳೋಕ್ಕೆ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲೋಗಿ ತರಕಾರಿ ಹೆಚ್ಚೋದು ಸೇವೆ ಅಂತ. ಕೆಲವನ್ನ ನೋಡಿದ್ದೀನಿ, ಶ್ರೀಮಂತರು ಮನೇನೂ ಸಣ್ಣ ಕೆಲಸನೂ ಮಾಡಲ್ಲ, ಆಶ್ರಮಕ್ಕೆ ಬಂದುಬಿಟ್ಟು ಅಲ್ಲಿ ಪಾತ್ರೆ ತೊಳೆತಿರ್ತಾರೆ, ತರಕಾರಿ ಹಚ್ತಾ ಇರ್ತಾರೆ, ಅಲ್ಲಿ ಸೇವೆ ಮಾಡ್ತಿರ್ತಾರೆ, ಸೇವೆನೋ ಹೆಸರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಅದೇ ಕೆಲಸ ನಿಮ್ಮ ಮನೆಯಲ್ಲೇ ನಿಮ್ಮ ಸೇವೆ ಮಾಡಿಕೊಂಡ್ರೆ ಆಶ್ರಮಕ್ಕೆ ಬರೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ, ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಯಾಕೆಂದರೆ ದೇಹ ಲವಲವಿಕೆಯಿಂದಿರೋದು, ಆರೋಗ್ಯ ಚೆನ್ನಾಗಿರೋದು. ನಾವೇನು ಮಾಡ್ತೀವಿ, ಸುಖ ಅನ್ನತಕ್ಕಂಥ ಒಂದು ನೆಪದಲ್ಲಿ ದೇಹಕ್ಕೆ ತುಂಬ ಆಲಸ್ಯವನ್ನು ತುಂಬ್ತಾ ಇದ್ದೀವಿ. ಅದಕ್ಕೆ ಸೂತ್ರ ಏನಪ್ಪ ಅಂದರೆ, ಮೊದಲನೇ ದೇಹ ಆ್ಯಕ್ಟಿವ್ ಇಟ್ಕೊಳ್ಳಿ. ಎರಡನೇದು, ಈ ಥರ 40 ವಯಸ್ಸಿನಲ್ಲಿ ಕೆಲಸ ಕಳ್ಕೊಂಡಂಥವ್ರಿಗೆ ಅವರಿಗೆ ಮೊದಲನೇ ಸೂತ್ರ ತುಂಬ ಮುಖ್ಯ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೀವೇನೇನು ಸಂಪಾದನೆ ಮಾಡಿದ್ದೀರೋ ಅದು ಸ್ವಲ್ಪ ಹಾಗೇ ಕೇರ್ಫುಲ್ಲಾಗಿ ಇಟ್ಕೊಂಡು ಅಪ್ಡೇಟ್ ಆಗಿ ರಿಲ್ಯಾಕ್ಸ್ ಫುಲ್ಲಿ ಮಾರ್ನಿಂಗ್ ಹೋಗಿ 1 ಗಂಟೆ ವಾಕಿಂಗ್ ಹೋಗಿ ಬನ್ನಿ, ಮನೆ ಕೆಲಸಕ್ಕೆಲ್ಲ ಸಹಾಯ ಮಾಡಿ, ಆಮೇಲೆ ಏನು ಅಪ್ಡೇಟ್ ಆಗಬೇಕು ಅಂತ ಸ್ಟಡಿ ಮಾಡಿ. ಭಯ ಪಡಬೇಡಿ. ಭಯ ಪಟ್ಟರೆ ಏನಾಗುತ್ತೆ, ನಿಮಗೆ ಆ ಏಜ್ನಲ್ಲಿ ಮೆಮೊರಿ ಕಡಿಮೆ ಆಗುತ್ತೆ. ಮೆಮೊರಿ ಕಡಿಮೆ ಮಾಡಿದ್ರೆ ಹೊಸದನ್ನು ಅರ್ಥ ಮಾಡ್ಕೊತಕ್ಕಂಥ IQ ಕಡಿಮೆ ಆಗುತ್ತೆ. ಆವಾಗ ನಿಮ್ಗೆ ಇನ್ನೂ ಭಯ ಜಾಸ್ತಿ, ಕಾಯಿಲೆ ಜಾಸ್ತಿ ಆಗುತ್ತೆ, ಹೊತ್ತು ಸಕ್ಸಸ್ ಆಗೋದಿಲ್ಲ. ಸೊ ಭಯ ಬಿಡಿ. ಯಾಕೆ ಭಯ ಏನಂದರೆ, ಸ್ವಲ್ಪ ಸಾಧ್ಯವಾದಷ್ಟು ಮಟ್ಟಿಗೆ ಫೈನಾನ್ಷಿಯಲ್ ಅರೇಂಜ್ಮೆಂಟನ್ನು ಮಾಡಿಕೊಂಡು ಸ್ವಲ್ಪ ಕಷ್ಟಪಟ್ಟು ಅಪ್ಡೇಟ್ ಆಗಿ ಕೆಲಸಕ್ಕೆ ಹೋಗಿ. ಹೇಗೆ, ನೀವು 1 ಲಕ್ಷ ಸಂಬಳ ತಗೋತಾ ಇರ್ತೀರಪ್ಪ, 1 ಲಕ್ಷ ಸಂಬಳ ತೊಗೊಂಡು ಕೆಲಸ ಬಿಟ್ಬಿಟ್ಟಿರ್ತೀರ. ನೆಕ್ಸ್ಟ್ ನೀವು ಕೆಲಸಕ್ಕೆ ಟಾರ್ಗೆಟ್ ಆಗೋದು 1.5 lakhsಗೆ. ಅದು ತಪ್ಪು. ನಂಬರ್ 1 ಏಜ್ ಆಗಿದೆ, ನಂಬರ್ 2 ಕ್ರಿಯೇಟಿವಿಟಿ ಕಡಿಮೆ ಆಗಿರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೌಂಟ್ ಕೆಲವು ಕಡೆ ನಡೆಯೋದಿಲ್ಲ, ಬಿಕಾಸ್ ಟೆಕ್ನಾಲಜಿ ಎವ್ರಿ ಡೇ ಇಸ್ ಅಪ್ಗ್ರೇಡಿಂಗ್. ಸೊ ನೀವು ಅಪ್ಗ್ರೇಡ್ ಆಗಿರೋದಿಲ್ಲ. ಆಗ ಅಷ್ಟೇ ಸಂಬಳ ಬೇಕಂತ ನಿರೀಕ್ಷೆ ಪಡಬೇಡಿ. 40,000 ಸಿಕ್ಕರೆ ಸಾಕು, 50,000 ಸಿಕ್ಕರೆ ಸಾಕು. ಕೆಲಸಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ಆಮೇಲೆ ಬೇಕಾದ್ರೆ ನೀವು ಜ್ಞಾನವನ್ನು ಅಪ್ಡೇಟ್ ಮಾಡಿಕೊಂಡು ಲವಲವಿಕೆಯಿಂದ ಡೈನಮಿಕ್ ಆಗಿದ್ದು ಇನ್ನೊಂದು ಕಂಪ್ನಿಗೆ ಟ್ರೈ ಮಾಡಿ, ನೋ ಪ್ರಾಬ್ಲಮ್. ಸೊ ಕಡಿಮೆ ಸಂಬಳ ಸಿಕ್ಕರೂ ಪರವಾಗಿಲ್ಲ, ಕೆಲಸಕ್ಕೆ ಹೋಗಿ. ಇದು 2ನೇ ಸೂತ್ರ. 3ನೇ ಸೂತ್ರ ಇಸ್ ತುಂಬ ಮುಖ್ಯ ನೋಡ್ರಪ್ಪ. ಯಾವುದೇ ಕಾರಣಕ್ಕೆ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂದರೆ, ನಿಮ್ಮ ಹೆಂಡತಿ ಜೊತೆನ ಲವಲವಿಕೆ ಎಂದಿರೋದು, ಮಕ್ಕಳ ಜೊತೆ ಲವಲವಿಕೆ ಎಂದಿರೋದು, ಮನೇಲಿ ಸಣ್ಣ ಪುಟ್ಟ ಅಡುಗೆ ಮಾಡೋದು, ಕೆಲಸ ಮಾಡೋದು, ಕ್ರಿಯೇಟಿವ್ ಆಗಿದ್ದು, ಮಲಗಿದ ತಕ್ಷಣ ನಿದ್ರೆ ಬರಬೇಕು. ಆಗ ನಿಮ್ಮ ಮನಸ್ಸು ಕಂಟ್ರೋಲ್ ಇದೆ ಅಂತ ಸುಮ್ಮನೆ ಚೆಕ್ ಮಾಡ್ಕೊಳ್ಳೋದು ಹೇಳ್ತಾ ಇರೋದು ನಾನು. ಸೊ ವೆರಿ ಸಿಂಪಲ್. ಮಲಗಿದಾಗ ಆರಾಮಾಗಿ ನಿದ್ರೆ ಮಾಡಿ. ಆಗ ಮನಸ್ಸು ನಿಮಗೆ ಕೊರಗಿಲ್ಲ, ಚಿಂತನೆ ಇಲ್ಲ, ಭಯ ಇಲ್ಲ, ಆ್ಯಂಗ್ಸೈಟಿ ಇಲ್ಲ, ಏನೂ ಇಲ್ಲ. ಅಷ್ಟೇ. ನೀವು ಡಾಕ್ಟ್ರನ್ನೇನು ಕೇಳೋದು ಬೇಕಲ್ಲ, ಚೆನ್ನಾಗಿ ನಿದ್ರೆ ಮಾಡಿ. ಬೆಳಗ್ಗೆ ಹೇಳಿ ಕೆಲಸ ಮಾಡಿ, ಏನೂ ಕೆಲಸ ಇಲ್ವಾ, ಸುಮ್ಮನೆ ವಾಕ್ ಹೋಗಿ, ಸಂಜೆ ವಾಕ್ ಹೋಗಿ, ಬೆಳಗ್ಗೆ ವಾಕ್ ಹೋಗಿ, ಇಲ್ಲ ಬೆಳಗ್ಗೆ ಯೋಗ ಮಾಡಿ, ಸಂಜೆ ವಾಕಿಂಗ್ ಹೋಗಿ, ಮಧ್ಯೆ ಯಾವುದಾದ್ರು ಸ್ಟಡೀಸ್ ಮಾಡಿ. ಯಾವಾಗಲೂ ಮೊಬೈಲ್ ಜೊತೆ ಕುಳಿತಿರಬೇಡಿ, ತುಂಬ ಟೆನ್ಷನ್ ಆಗುತ್ತೆ. ಅಲ್ಲೇನಾಗ್ತಾ ಇರುತ್ತೆ, ಕೆಲವಾರು ವಿಷಯಗಳು ಸೆನ್ಸೇಷನಲ್ಲಿಗೆ ಬರ್ತಾ ಇರುತ್ತೆ. ಅದು ನೋಡಿದಾಗೆಲ್ಲ ನಿಮಗೆ ಡಿಗ್ರೇಡ್ ಆಗ್ತಾ ಇರ್ತಾರೆ. ನಾನು ಈ ಮಟ್ಟಕ್ಕೆ ಬಂದಿಲ್ವಲ್ಲ, ನಾನು ಈಗ ಆಗಿಲ್ವಲ್ಲ ಅನ್ನೋಂಥ ನೆಗೆಟಿವಿಟೀಸ್ ಬರ್ತಾ ಇರುತ್ತೆ. ಅವಾಯ್ಡ್ ಮಾಡಿ. ಇಂಪಾರ್ಟೆಂಟ್ ವಿಷಯಗಳಿಗೆ ಮಾತ್ರ ಮೊಬೈಲನ್ನು ಉಪಯೋಗಿಸ್ಬೇಕು. TV ರಸನ್ ಇಂಪಾರ್ಟೆಂಟ್ ವಿಷಯಕ್ಕೆ ಮಾತ್ರ, ನ್ಯೂಸ್ಗಳಿಗೆ ಅದನ್ನು ಉಪಯೋಗಿಸ್ಬೇಕು. ಸೊ ಈ ರೀತಿ ಸೂತ್ರಗಳನ್ನ ಡೆವಲಪ್ ಮಾಡ್ಕೊಳ್ಳಿ. ಅನುಕೂಲತೆ ಇದ್ದರೆ, ಟೈಮ್ ಇದ್ದರೆ ಅರ್ಧ ಗಂಟೆ ಪ್ರಾಣಾಯಾಮ, ಅರ್ಧ ಗಂಟೆ ಮೆಡಿಟೇಷನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಮನಸ್ಸು ಶಾಂತವಾಗುತ್ತೆ. ಆ ಶಾಂತತೆಯಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಅರ್ಥ ಆಗ್ತಿದೆಯಾ? 40ರಿಂದ 60ನೇ ವಯಸ್ಸಿನಲ್ಲಿ ಈಗ ಹೃದಯಘಾತ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಈ ಪರಿಸ್ಥಿತಿ, ಸಿಚುಯೇಷನ್ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವರಿಗೆ ಸಂಬಂಧಗಳಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇದೆ. ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳಿದ್ರೆ
50% ಸಮಸ್ಯೆ ಬಗೆಹರಿಯುತ್ತೆ. ದೇ ಆರ್ ಸಪೋರ್ಟಿವ್ ಆಗಿರ್ತಾರೆ, ನಿಮಗೆ ಎಮೋಷನಲಾಗಿ ಸಪೋರ್ಟಿವ್ ಆಗಿರ್ತಾರೆ, ಅಂದರೆ ಕಂಫರ್ಟಬಲ್ ಆಗಿರ್ತೀರ. ಆ ಥರ ಇಲ್ಲ ಅಂದಾಗ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ಕೂಡ ನೀವು ಕಲಿಬೇಕು. ಸೊ ನಮ್ಮ ಕೌನ್ಸಿಲಿಂಗ್ ಬಂದಾಗ ನಾನು ಅದನ್ನೆಲ್ಲ ಹೇಳ್ತಾ ಇರ್ತೀನಿ. ಈ ಅದು ಮಾಡಿ ಕೌನ್ಸಿಲಿಂಗ್ ಮಾಡಿದಾಗಲ ಇದ್ರ ಆರ್ಟಿಕಲ್ ಓದಿದಾಗ ನನಗೆ ಈ ಎಪಿಸೋಡ್ ಮಾಡಬೇಕು ಅನಿಸ್ತು. ನೆನಪಿಟ್ಕೊಳ್ಳಿ, 3 ಸೂತ್ರ. ದೇಹ ತುಂಬ ಚೆನ್ನಾಗಿ ಆಕ್ಟಿವೇಟ್ ಇಟ್ಕೊಳ್ಳಿ. ನಿಮ್ಮ ಸಂಬಂಧಗಳಲ್ಲಿ ಸಹಜವಾಗಿ ನಗನಗ್ತಾ ಖುಷಿಯಾಗಿರಿ. 3ನೇದು, ಮಲಗಿದ ತಕ್ಷಣ ನಿದ್ರೆ ಮಾಡೋದು ಕಲ್ತ್ಕೊಂಡ್ರೆ ಈ ಸಮಸ್ಯೆ, BP ಸಮಸ್ಯೆ, ಶುಗರ್ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಸಹಜವಾಗಿ ಕಡಿಮೆ ಆಗುತ್ತೆ. ಯಾವ ಹತ್ರನೂ ಟೆಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯುವರ್ ಟೆಸ್ಟಿಂಗ್ ಟೂಲ್ ಈಸ್ ಡೀಪ್ ಸ್ಲೀಪ್. ಆರಾಮಾಗೆ ಸುಖವಾದ ನಿದ್ರೆ. ನೆನ್ಪಿಟ್ಕೊಳ್ಳಿ, ಸಮಸ್ಯೆಗಳು ಸಹಜವಾಗಿ ಎಲ್ಲರ ಬದುಕಿನಲ್ಲಿ ಬರ್ತಾ ಇರುತ್ತೆ. ಬರೋದೆಲ್ಲ ಬರಲಿ, ಹೋಗೋದೆಲ್ಲ ಹೋಗಲಿ. ಸ್ವೀಕರಿಸಿ, ಪ್ಲ್ಯಾನ್ ಮಾಡಿ ಬದುಕನ್ನು ನಿರೂಪಿಸ್ಕೊಳ್ಳಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.